आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನ ಕೋರುತ್ತಾ ದಿನಾಂಕ 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಅದರ ಪ್ರಯುಕ್ತ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸಲಿದ್ದಾರೆ. ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ, ಏನೆಲ್ಲ ನಿರೀಕ್ಷೆಗಳಿದಾವೆ ಅನ್ನೋದನ್ನ ಹೇಳ್ತಾ ಇದ್ರು. ನಾನು ಎಲ್ಲರನ್ನು ಕರೆಸಿ ತಮಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಸಂತೋಷ ಈ ಮಾಧ್ಯಮ ಗೋಷ್ಠಿನ ಕರೆ. ಮೊದಲನೇದಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶದಲ್ಲಿ ಒಂದು ಅನ್ನೋದನ್ನ ಇಡೀ ಭಾರತ ದೇಶ ಇವತ್ತು ದಿವಸ ಮನಗಂಡಿದೆ. ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ 2025 ಮಾಡಿದ್ವಿ. ನಮ್ಮ ಒಂದು ಥೀಮ್ ಏನಿತ್ತು, ರೀಇಮ್ಯಾಜಿನಿಂಗ್ ಗ್ರೋತ್, ಪ್ರಗತಿಯ ಮರುಕಲ್ಪನೆ. ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗ್ಬೇಕು ಅಂದ್ರೆ ಅದು ಟೆಕ್ ಡ್ರಿವನ್ ಇರಬೇಕು, ಅಂದ್ರೆ ತಾಂತ್ರಿಕ ಶಕ್ತಿಯಿಂದ ಅದನ್ನ ನಡೆಸುವಂತಹದ್ದು ಟೆಕ್ ಡ್ರಿವನ್. ಎರಡನೇದು ಗ್ರೀನ್, ಅಂದ್ರೆ ಪರಿಸರ ಸ್ನೇಹಿ ಆಗಿರುವಂತಹದ್ದು, ಹಸಿರು. ಮೂರನೇದಾಗಿ ಎಲ್ಲವನ್ನ ಒಳಗೊಂಡು ಇನ್ಕ್ಲೂಸಿವ್ ಅಂತ, ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡಿರಬೇಕು. ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್, ಅಂದ್ರೆ ಏನು ಬದಲಾವಣೆಗಳಾಗ್ತಾ ಇದ್ದಾವೆ, ಬಹಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ, ವೇಗದ ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತಾ ಇದ್ದಾವೆ, ಆ ಬದಲಾವಣೆಗೆ ಇವತ್ತು ನಾವು ಎದುರಿಸುವಂತ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಸದೃಢ ಆಗಿರಬೇಕು, ರೆಸಿಲೆನ್ಸ್ ಅಂತೀವಿ. ಈ 4 ಇಟ್ಕೊಂಡು ನಾವು ಮಾಡಿದಾಗ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ರು. ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. DK ಶಿವಕುಮಾರ್ ಅವರು, ಇನ್ನಿತರ ಎಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರ, ಸಜ್ಜನ್ ಜಿಂದಾಲ್, ಕಿರಣ್ ಮುಜುಮ್ದಾರ್, ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ, ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಇರ್ಬೋದು, ಹೀಗೆ ಬಹಳ ಜನ ದಿವಸದಲ್ಲಿ ಭಾಗವಹಿಸಿದ್ರು. ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು. ತದನಂತರ 12, 13 ದಿವಸ, 2 ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು, ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು. ಪ್ರಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂತಹ ವಿವಿಧ ಕ್ಷೇತ್ರದಲ್ಲಿರುವಂತಹ ಗಣ್ಯರು, ಎಕ್ಸ್ಪರ್ಟ್ಸು ಮತ್ತು ಉದ್ಯಮೆದಾರರು. ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ, ವೋಲ್ವೋ ಚೇರ್ಮನ್ ಅವರು ಒಂದು ದಿವಸ ಮೊಬಿಲಿಟಿ ಅಂದ್ರೆ ಇದೆಲ್ಲರೂ ಕೂಡ